ಈಗ ಇದರೊಳಗೆ ನಾನು ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂತಂದ್ರೆ ರಹವೀರ್ ಯೋಜನೆ ಅಂತ ಒಂದು ಬಂದಿದೆ. ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ಯೋಜನೆಯನ್ನ ರೂಪಿಸಿದೆ. ಈ ರಹವೀರ್ ಯೋಜನೆ 2 ಆಯಾಮಗಳಿಂದ ನೋಡಬೇಕು. ಒಂದು ಅಪಘಾತಕ್ಕೆ ಒಳಗಾದಂಥ ಗಾಯಾಳು, ಇನ್ನೊಂದು ಆ ಗಾಯಾಳುವಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿ. ಇವರಿಬ್ಬರೂ ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಬಹುಮುಖ್ಯವಾಗಿ ಯುವಕರು ನೀವು ಅದನ್ನು ತಿಳ್ಕೊಂಡಿರ್ಬೇಕು. ಯಾವುದೇ ಒಂದು ಆಕ್ಸಿಡೆಂಟ್ಗಳು ಸಂಭವಿಸಿದಾಗ ಸರ್ವೇ ಸಾಧಾರಣ ನಾವು ಮಾಡುವಂಥದ್ದು ಏನು ಅಂದರೆ ಗುಂಪು ಕಟ್ಟಿ ನಿಂತ್ಕೊಂಡು ಬಿಡ್ತೀವಿ. ಅವನಿಗೆ ಉಸಿರಾಡಲಿಕ್ಕೆ ಅವಕಾಶ ಮಾಡೋದಿಲ್ಲ. ಅವ್ನ ಮೊಬೈಲಲ್ಲಿ ಸೆರೆ ಹಿಡಿಯೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅವನನ್ನ ಉಪಚರಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಯಾವ ಪ್ರಯತ್ನವನ್ನು ಯಾರೂ ಮಾಡಲ್ಲ. ಯಾಕೆ ಅಂತಂದರೆ ಎಲ್ಲಿ ಪೊಲೀಸ್ನವರು ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾನು ಉತ್ತರ ಹೇಳಬೇಕಾಗುತ್ತೆ. ಅಕಸ್ಮಾತ್ ಅವನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅದ್ರ ಖರ್ಚು ವೆಚ್ಚ ನಾನು ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹಿಂದೇಟು ಹೊಡಿತಾರೆ. ಇದನ್ನೆಲ್ಲ ಮನಗಂಡಂಥ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಮೋಟಾರು ವಾಹನ ಅಧಿನಿಯಮ 1989ರಲ್ಲಿ ಒಂದು ಸೆಕ್ಷನ್ 134 ಅಂತ ಬರುತ್ತೆ. ಆ ಸೆಕ್ಷನ್ 134ನಲ್ಲಿ ಗುಡ್ ಸಮರಿಟನ್ ಲಾ ಅಂತ ಇದೆ. ಅಂದರೆ ಉತ್ತಮ ನಾಗರಿಕನ ಈ ಒಂದು ಅಪಘಾತಕ್ಕೆ ಒಳಗಾದಂಥ ಗಾಯಾಳುವನ್ನು ಉಪಚರಿಸಿ ಅವನನ್ನು ಸಮೀಪದ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ರೆ ಆ ಒಂದು ಜೀವರಕ್ಷಕ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಅವನಿಗೆ ಜಿಲ್ಲಾಡಳಿತ ವತಿಯಿಂದ 25,000 ರೂಪಾಯಿ ಪುರಸ್ಕಾರವನ್ನು ಕೊಡುವಂಥ ಯೋಜನೆ ಈ ರಹವೀರ್ ಯೋಜನೆ. ಯಾವುದೇ ಒಂದು ಅಪಘಾತ ಸಂಭವಿಸಿದಾಗ ಗಾಯಾಳುವನ್ನು ಅವನು ಸುರಕ್ಷಿತವಾದಂಥ ಜಾಗದಲ್ಲಿ ಸಾಧ್ಯವಾದರೆ ಕೂರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅವ್ನು ಕೂತ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಮಲಗಿಸ್ಬೇಕು. ಮಲಗಿಸಿದ್ರೆ ಮಾತ್ರ ಕತ್ತನ ಹೀಗೆ ಓರೆಯಾಗಿ ಮಲಗಿಸ್ಬೇಕು. ಅವನಿಗೆ ಮೂಗು ಬಾಯಿಂದ ಬ್ಲಡ್ ಬರ್ತಾ ಇದ್ರೆ ಹೊರ ಹೋಗಲಿಕ್ಕೆ ಅವಕಾಶ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಸ್ಬಾರ್ದು. ಮತ್ತು ನೀವು ನಿಮ್ಗೆ ಗೊತ್ತಿಲ್ಲದ ಕೆಲಸನ ಮಾಡಬಾರ್ದು. ಕೈ ಅವನಿಗೆ ಎತ್ತಕ್ಕಾಗ್ತಾ ಇರಲ್ಲ, ಅದನ್ನು ನೀವೇನೋ ಬೋನ್ ಸೆಟ್ಟಿಂಗ್ ಮಾಡ್ತೀನಿ, ಎಳೆದು ಸರಿ ಮಾಡ್ತೀನಿ, ಇವೆಲ್ಲ ಏನು ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನು ಮಾಡಬಾರ್ದು. ಅವನು ಬೇಕಾಗಿರೋದು ಒಂದು ಕಡೆ ಶಾಂತ ಚಿತ್ತವಾಗಿ ಅವನನ್ನು ಕೂರಿಸಿ ಅವನನ್ನು ಮಾತಾಡಿಸಿ 1-2 ಪದ ರೆಸ್ಪಾಂಡ್ ಮಾಡಿದ್ರು ಕೂಡ ಅವ್ನು ಬದುಕ್ತಾನೆ ಅಂತ ಖಾತ್ರಿ. ಅವನೇನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ಕಷ್ಟ. ಅವನನ್ನು ನೀವು ಉಪಚರಿಸಿ 108ಗೆ ಫೋನ್ ಮಾಡಿ ಆ್ಯಂಬುಲೆನ್ಸನ್ನು ತರಿಸಿ ಪೊಲೀಸ್ ಹೆಲ್ಪ್ಲೈನ್ಗೆ 100ಗೆ ಫೋನ್ ಮಾಡೋದನ್ನು ಮರಿಬೇಡಿ. 100ಗೆ ಫೋನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರಲ್ಲಿ ರೆಕಾರ್ಡ್ ಆಗುತ್ತೆ. ನಿಮ್ಗೆ ಗೊತ್ತಿದ್ರೆ ಅದು ಯಾವ ಸ್ಪಾಟ್ ಅಂತ ಅವ್ರಿಗೆ ಹೇಳಿ, ನಾವು ಇಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸೇರಿಸ್ತಾ ಇದ್ದೀವಿ ಅಂತಲೂ ಹೇಳಿ ಆ ಒಂದು ಹಾಸ್ಪಿಟಲ್ಗೂ ಮಾಹಿತಿಯನ್ನು ಕೊಡಿ. ಆ ಹಾಸ್ಪಿಟಲು ಮತ್ತು ಪೊಲೀಸ್ನವರು ನಿಮ್ಮ ಒಂದು ವೈಯಕ್ತಿಕ ಹೆಸರು, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸು, ನಿಮ್ಮ ಎಲ್ಲ ವಿವರಗಳನ್ನು ತಗೊಂಡು ನಿಮಗೊಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ. ಆ ಅಕ್ನಾಲೇಜ್ಮೆಂಟ್ನಲ್ಲಿ ಪ್ಲೇಸ್ ಆಫ್ ಆಕ್ಸಿಡೆಂಟ್ ಆಮೇಲೆ ನೇಚರ್ ಆಫ್ ಹೆಲ್ಪ್ ಗಿವನ್ ಬೈ ದಿ ಜೀವರಕ್ಷಕ ಅದನ್ನೆಲ್ಲ ಎಂಟ್ರಿ ಮಾಡಿ ಕೊಡ್ತಾರೆ. ಆ ಒಂದು ಅಕ್ನಾಲೇಜ್ಮೆಂಟನ್ನು ನೀವು ಇಟ್ಕೋಬೇಕು. ಅಕ್ನಾಲೇಜ್ಮೆಂಟ್ನ ಇನ್ನೊಂದು ಕಾಪಿ ನಮ್ಮ DC ಆಫೀಸ್ಗೆ ಹೋಗ್ಬೇಕು. DC ಆಫೀಸ್ಗೆ ಹೋದರೆ ಅಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಅಂತ ಇರುತ್ತೆ. ಅದು 2 ತಿಂಗಳಿಗೊಂದು ಸಭೆಯನ್ನು ಸೇರುತ್ತೆ. ಅವನು ಮಾಡಿದಂಥ ಜೀವರಕ್ಷಾ ಕಾರ್ಯವನ್ನು ಚೆನ್ನಾಗಿ ಗಮನಿಸಿ ಅದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇತ್ತು, ಅವನು ಅದರಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದ ಅನ್ನೋದನ್ನು ಪರಿಶೀಲನೆ ಮಾಡಿ ಅವನ ಹೆಸರನ್ನು ನಮ್ಮ ಸಾರಿಗೆ ಆಯುಕ್ತರಿಗೆ ಬೆಂಗಳೂರಿಗೆ ಕಳಿಸ್ತಾರೆ. ಅವರು ಸಾರಿಗೆ ಆಯುಕ್ತರು ಅದನ್ನು ಪರಿಶೀಲನೆ ಮಾಡಿ DC ಅವರ ಒಂದು ರೆಕಮೆಂಡೇಶನ್ ಮೇಲೆ 25,000 ರೂಪಾಯಿ ಅಮೌಂಟನ್ನು ನೇರವಾಗಿ ಅವನ ಅಕೌಂಟ್ಗೆ ಜಮೆ ಮಾಡ್ತಾರೆ. ಇದು 1 ಪಾಯಿಂಟ್. ವಿಕ್ಟಿಮ್ ಒಬ್ಬ ಆದರೆ ಹೆಲ್ಪ್ ಮಾಡಿದವ್ರು 2 ಅಥವಾ 3 ಜನ ಅಂತ ಇಟ್ಕೊಳ್ಳಿ. ಆ 2-3 ಜನಕ್ಕೆ 25,000 ರೂಪಾಯಿ ಡಿವೈಡ್ ಆಗುತ್ತೆ. ಸಪೋಸ್ ಒಂದಕ್ಕಿಂತ ಹೆಚ್ಚು ವಿಕ್ಟಿಮ್ ಇತ್ತು, 2-3 ಇತ್ತು, ಅಷ್ಟು ಇಂಟು 25,000 ರೂಪಾಯಿ ಬರುತ್ತೆ. ಆದರೆ ಒಬ್ಬರಿಗೆ 25,000 ಮಾತ್ರ. ಅವ್ನು 3 ಜನಕ್ಕೆ ಹೆಲ್ಪ್ ಮಾಡಿದ್ರು ಕೂಡ ಅಟ್ ಎ ಟೈಮ್ 25,000, ಸಬ್ಜೆಕ್ಟ್ ಮ್ಯಾಕ್ಸಿಮಮ್ 25,000. ಆದರೆ ಪರ್ ಜೀವರಕ್ಷಕ 25,000 ಬರುತ್ತೆ. ಇದಿಷ್ಟು ಆದಮೇಲೆ ನಮ್ಮ ಸಾರಿಗೆ ಆಯುಕ್ತರ ಕಚೇರಿಯಿಂದ ನವದೆಹಲಿಯಲ್ಲಿರ್ತಕ್ಕಂಥ ಮಾರ್ಕ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರಿಗೆ ಮಾಹಿತಿ ಹೋಗುತ್ತೆ. ಅವರು ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಂದ ಇಂಥ ಮಾಹಿತಿಯನ್ನು ಸಂಗ್ರಹಿಸಿ ಅತ್ಯುತ್ತಮವಾದಂಥ 10 ಜೀವರಕ್ಷಕ ಉದಾಹರಣೆಗಳನ್ನು ತಗೊಂಡು ಅವ್ರಿಗೆ 1 ಲಕ್ಷ ರೂಪಾಯಿ ಪುರಸ್ಕಾರವನ್ನು ಮತ್ತು ಪಾರಿತೋಷಕವನ್ನು, ಒಂದು ಪ್ರಶಸ್ತಿ ಪತ್ರವನ್ನು ಕೊಡ್ತಾರೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ 1 ಲಕ್ಷ 10 ಜನಕ್ಕೆ ಕೊಡ್ತಾರೆ. ಇದು ಗಾಯಾಳುವಿಗೆ ಸಹಾಯ ಮಾಡಿದ್ದಕ್ಕಾಯ್ತು. ಬಟ್ ನಮ್ಮ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 161, 162, 163ನಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಬಗ್ಗೆ ಹೇಳಿದ್ದಾರೆ.
ಹಿಟ್ ಅಂಡ್ ರನ್ ಕೇಸರಿ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ವ್ಯಕ್ತಿ ಹತ್ರ ಆ ಕ್ಷಣಕ್ಕೆ ಆಸ್ಪತ್ರೆಗೆ ಹೋಗುತ್ತೆ, ದುಡ್ಡಿರಲ್ಲ, ಯಾರು ಲಕ್ಷ ಲಕ್ಷ ಜಾಬಲ್ಲಿ ಇಟ್ಕೊಂಡಿರೋದಿಲ್ಲ. ಅದಕ್ಕಾಗಿ ಅವನನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅವನಿಗೆ ಕೇಂದ್ರ ಸರ್ಕಾರದ ವತಿಯಿಂದ 1.5 ಲಕ್ಷ ರೂಪಾಯಿ ಚಿಕಿತ್ಸಾ ವೆಚ್ಚ, 7 ದಿನಗಳ ಕಾಲ ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಕಂಡೀಷನ್ ಏನಪ್ಪ ಅಂತಂದರೆ ಟ್ರಾಮಾ ಕೇರ್ ಸೆಂಟ್ರಿಗೆ ಅವನನ್ನು ಸೇರಿಸ್ಬೇಕು. ಟ್ರಾಮಾ ಕೇರ್ ಸೆಂಟರ್ ಕ್ಯಾಶುಯಾಲಿಟಿ ವಿಭಾಗ ಇರುತ್ತಲ್ಲ, ಅಲ್ಲಿಗೆ ಸೇರಿಸ್ಬೇಕು. ಸಪೋಸ್ ತಾಲೂಕು ಆಸ್ಪತ್ರೆ ಒಂದು ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಜಸ್ಟ್ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮಾತ್ರ ಕೊಡಿಸ್ಬೇಕು. ಅವನನ್ನು ಟ್ರಾಮಾ ಕೇರ್ ಸೆಂಟರ್ಗೆ ಸೇರಿಸ್ಬೇಕಾಗತ್ತೆ. ಅದು ನೀವೇನು ಕಷ್ಟಪಡಬೇಕಾಗಿಲ್ಲ, 108 ಅದನ್ನು ಆ ಕೆಲಸವನ್ನು ಮಾಡಿಕೊಡುತ್ತೆ. ನಿಮ್ಮ ಕೆಲಸ ಏನು, ಪೊಲೀಸ್ ಹೆಲ್ಪ್ಲೈನ್ಗೆ 100ಗೆ ಫೋನ್ ಮಾಡಿ, 108ಗೆ ಫೋನ್ ಮಾಡಿ. ಇದು ರಹವೀರ್ ಯೋಜನೆ ಅಂತ